ಸ್ನೇಹಿತರೆ, ಸಣ್ಣ ದಿನಿ ದಪ್ಪ ಆಗ್ಬೇಕಂತ ಆಸೆ ಪಡ್ತಿರ್ತೀರಲ್ರಿ. ಅದಕ್ಕಂತ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ನಿಮ್ಗೆ ಸ್ವಾಗತ ಮಾಡಕ್ ಸಾವಿರಾರು ರೂಪಾಯಿ ಬೆಲೆ ಬಾಳೋ ಮಾಸ್ಕ್ ಏನೋ ಡಬ್ಬಿಗಳು ಕಾಯ್ತಿರ್ತಾವ. ಅವ್ರು ಹೇಳೋದು ಒಂದ ಮಾತು, ಇದನ್ನ ಕುಡ್ರಿ ಒಂದ ವಾರದಾಗ ದಪ್ಪ ಹಾಕಿರಿ ಅಂತ. ಆದ್ರ ಆ ಡಬ್ಬಿಯಿಂದಿರೋ ಲೇಬಲ್ ಯಾವತ್ತಾದ್ರೂ ಓದಿರೇನ್ರಿ? ನನ್ನ ಹತ್ರ ಇರೋ ಡೇಟಾ ಪ್ರಕಾರ ಎಷ್ಟೋ ಫೇಮಸ್ ಮಾಸ್ಕ್ ಗಳಲ್ಲಿ ಒಂದೇ ಸರ್ವಿಸ್ಗೆ ಬರೋಬ್ಬರಿ 20 ಗ್ರಾಮ್ಗಿಂತ ಹೆಚ್ಚು ಸಕ್ಕರೆ ಇರ್ತೈತಿ. ಅಂದ್ರೆ ನೀವು ರೊಕ್ಕ ಕೊಟ್ಟು ತಗೊಂತಿರೋದು ಪ್ರೋಟೀನ್ ಅಲ್ರಿ, ಅದು ಸಕ್ಕರೆ ಕಾಯಿಲೆ. ಹಂಗಾದ್ರೆ 30 ದಿನದಾಗ ನ್ಯಾಚುರಲ್ ಆಗಿ ಬಾಡಿ ಮಾಡೋಕೆ ಆಗೋದಿಲ್ಲನ್ರಿ ಅಂತೀರ್ನ? ಖಂಡಿತ ಆಗ್ತೈತಿ. ಆದ್ರೆ ಅದಕ್ಕೆ ಸೈನ್ಸ್ ಬೇಕು. ಸುಳ್ಳು ಪೌಡರ್ ತಗೊಂಡ್ ದಪ್ಪ ಆಗಿ ಮಾಡಕ್ ಹೋಗ್ಬೇಡ್ರಿ. ಬರ್ರಿ ಇವತ್ತು ಈ ವಿಡಿಯೋದಾಗ ಡೇಟಾ ಇಟ್ಕೊಂಡ್ ಮಾತನಾಡೋಣ. ಸ್ನೇಹಿತರ, ವೇಟ್ ಗೇನ್ ಅಂದ್ರ ಮ್ಯಾಜಿಕ್ ಅಲ್ಲ, ಇದೊಂದು ಸಿಂಪಲ್ ಲೆಕ್ಕಾಚಾರ. ಇದಕ್ಕೆ ಕ್ಯಾಲರಿ ಸರ್ಪ್ರೈಸ್ ಅಂತಾರ. ಸೈನ್ಸ್ ಏನ್ ಹೇಳತ್ ಗೊತ್ತೇನ್ರಿ? ಒಬ್ಬ ಮನುಷ್ಯ ಬದುಕಿರೋಕ ದಿನಕ್ಕೆ ಇಷ್ಟು ಕ್ಯಾಲರಿ ಬೇಕೇ ಬೇಕನ್ನುತ್ತ. ನನ್ನ ರಿಸರ್ಚ್ ಪ್ರಕಾರ ವಯಸ್ಕ ಗಂಡಸರಿಗೆ ದಿನಕ್ಕೆ 2500 ಹಿಡಿದು 3000 ಕ್ಯಾಲರಿ ಬೇಕು. ಅದೇ ಹೆಣ್ಮಕ್ಳಿಗೆ 1800 ಹಿಡಿದು 2200 ಕ್ಯಾಲರಿ ಬೇಕು. ನೀವು ಇದಕ್ಕಿಂತ ಕಮ್ಮಿ ಊಟ ಮಾಡಿದ್ರೆ ಸಣ್ಣ ಆಗ್ತೀರಿ, ಇದಕ್ಕಿಂತ ಜಾಸ್ತಿ ಊಟ ಮಾಡಿದ್ರೆ ದಪ್ಪ ಆಗ್ತೀರಿ. ಸಿಂಪಲ್ ಲಾಜಿಕ್ ಹೌದಲ್ರಿ ಇದು? ಆದ್ರೆ ನಮ್ಮ ಮಂದಿ ಏನ್ ಮಾಡ್ತಾರ? ಬೆಳಿಗ್ಗೆ 2 ಇಡ್ಲಿ ತಿಂದು ನಾನ್ ದಪ್ಪ ಆಗಿಲ್ಲ ಅಂತಾರ. ಹಂಗ ಆಗಲ್ರಿ ದೋಸ್ತರ. ಲೆಕ್ಕಾಚಾರ ಚೇಂಜ್ ಮಾಡ್ಬೇಕು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಈಗ ಬಾದಾಮಿ ಮತ್ತೆ ಶೇಂಗಾದ ಬಗ್ಗೆ ಮಾತಾಡೋಣ. ಈಗ ಪ್ರಶ್ನೆ ಬರೋದು ಏನಪ್ಪಾ ಅಂದ್ರೆ, ಆ ಎಕ್ಸ್ಟ್ರಾ ಕ್ಯಾಲರೀಸ್ನ ಎಲ್ಲಿಂದ ತಗೋಬೇಕು? ಶ್ರೀಮಂತರು ಹೇಳ್ತಾರ ಬಾದಾಮಿ ತಿನ್ರಿ ಅಂತ, ಆದ್ರೆ ನಮ್ಮ ಹತ್ರ ಅಷ್ಟು ರೊಕ್ಕ ಇರೋದಿಲ್ಲ. ಆವಾಗ ನಾವೇನ್ ಮಾಡ್ಬೇಕು? ಇಲ್ಲೇ ಇರೋದು ನೋಡ್ರಿ ಅಸ್ಲಿ ಮ್ಯಾಟ್ರ್. ನಾನು 2 ಸೂಪರ್ ಫುಡ್ಗಳನ್ನ ಕಂಪೇರ್ ಮಾಡ್ತೀನಿ. ಒಂದ್ ಕಡೆ ಬಾದಾಮಿ, ಇನ್ನೊಂದ್ ಕಡೆ ಬಡವರ ಬಾದಾಮಿ ಶೇಂಗಾ ಇಡ್ತೀನಿ. ಪ್ರೋಟೀನ್ ಬಾದಾಮಿಗಿಂತ ಶೇಂಗಾದೊಳಗ ಜಾಸ್ತಿ ಇರ್ತೈತಿ. ಇದು ಮಸಲ್ಸ್ ಬೆಳ್ಯಾಕ ಭಾಳ ಚಲೋ. ಇನ್ನು ರೊಕ್ಕದ ವಿಷಯಕ್ಕೆ ಬಂದ್ರೆ ಬಾದಾಮಿ ಕೆಜಿಗೆ 900 ಹಿಡಿದು 1000 ತನಕ ಇರ್ತೈತಿ. ಆದ್ರೆ ಶೇಂಗಾ ಬರೀ 100 ಹಿಡಿದು 150 ರೂಪಾಯಿ ತನಕ ಇರ್ತೈತಿ. ವಿಟಮಿನ್ಸ್ ಲೆಕ್ಕಕ್ಕೆ ಬಂದ್ರೆ ಹೌದು, ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತೆ ಕ್ಯಾಲ್ಸಿಯಂ ಜಾಸ್ತಿ ಐತಿ. ಅದು ಚರ್ಮಕ್ಕೆ ಮೂಳೆಗೆ ಒಳ್ಳೇದು. ಆದ್ರೆ ಬಾಡಿ ಬರ್ಬೇಕು, ರೊಕ್ಕ ನೋಡಿಬೇಕಂದ್ರೆ ಶೇಂಗಾನ ಬೆಸ್ಟ್. ದಿನಕ್ಕೆ 1 ಮುಷ್ಟಿ ಶೇಂಗಾ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ರಿ. ಅದ್ರ ಜೊತೆ ಬೆಲ್ಲ ತಿನ್ರಿ. ಐರನ್ ಜಾಸ್ತಿ ಆಗ್ತೈತಿ. ಐರನ್ ಅಂದ್ರೆ ನಿಮ್ಗೆ ಬ್ಲಡ್ ಜಾಸ್ತಿ ಆಗ್ತೈತಿ. ಇದರಿಂದ ನೀವು ದಪ್ಪ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮಾಸ್ಕ್ ಏನಾರ ಹಗರಣ ಬಗ್ಗೆ ನಾ ಸ್ವಲ್ಪ ಮಾತಾಡ್ಬೇಕಪ್ಪ ಅಂತಂದ್ರೆ, ಇನ್ನು ಈ ಮಾರ್ಕೆಟ್ ನಲ್ಲಿ ಸಿಗೋ ಪೌಡರ್ ಕತೆ ಹೇಳ್ತೀನಿ ಕೇಳ್ರಿ. ನಾನು ಕೆಲವು ಫೇಮಸ್ ಬ್ರಾಂಡ್ ಚೆಕ್ ಮಾಡಿದೆ. ಕೆಲವೊಂದ್ರಲ್ಲಿ 100 ಗ್ರಾಮ್ಗೆ ಬರೀ 3 ಗ್ರಾಮ್ ಸಕ್ಕರೆ ಇದ್ರ, ಇನ್ನು ಕೆಲವು ಕೆಟ್ಟ ಬ್ರಾಂಡ್ಗಳಲ್ಲಿ 100 ಗ್ರಾಮ್ಗೆ 20 ಗ್ರಾಮ್ಗೆ ಜಾಸ್ತಿ ಸಕ್ಕರೆ ಐತಿ. ಅವ್ರು ಯಾಕೆ ಸಕ್ಕರೆ ಹಾಕ್ತಾರ ಗೊತ್ತೇನ್ರಿ? ಯಾಕಂದ್ರೆ ಸಕ್ಕರೆ ತಿಂದ ಕೂಡ್ಲೆ ನಿಮ್ಗೆ ಎನರ್ಜಿ ಬಂದಂಗ ಆಗ್ತೈತಿ. ನೀವು ಅನ್ಕೋತೀರಿ ಹಬ್ಬ ಪೌಡರ್ ಕೆಲಸ ಮಾಡಾಕತೈತಿ ಅಂತ. ಅದ್ರದ್ದು ಕೆಲಸ ಅಲ್ಲ, ಅದು ಮೋಸ. ಆ ಎಕ್ಸ್ಟ್ರಾ ಸಕ್ಕರೆಯಿಂದ ಬರೀ ಬೊಜ್ಜು ಬರ್ತೈತಿ ಹೊರತು ಮಸಲ್ಸ್ ಬರೋದಿಲ್ಲ. ಅದಕ್ಕೆ ಲೇಬಲ್ ಓದೋದು ಕಲೀರಿ. ಅದ್ರ ಮೇಲೆ ಎಡೆಡ್ ಶುಗರ್ ಅಂತ ಬರ್ದಿರ್ತಾರ. ಎಡೆಡ್ ಶುಗರ್ ಜಾಸ್ತಿ ಇದ್ರೆ ಅದನ್ನ ತೊಗೊಳಕ್ ಹೋಗ್ಬೇಡ್ರಿ. ಕಡಿಮೆ ಇದ್ರೆ ತೊಗೊಂಡ್ ಯೂಸ್ ಮಾಡುವ, ಅದಕ್ಕೇನು ಸಮಸ್ಯೆ ಇಲ್ಲ. ಕೊನೆಯದಾಗಿ ಹೇಳ್ತೇನ್ರಿ, 30 ದಿನದಾಗ ಬಾಡಿ ಚೇಂಜ್ ಆಗ್ಬೇಕಂದ್ರ ಈ 3 ಸೂತ್ರ ಫಾಲೋ ಮಾಡ್ರಿ. ಕ್ಯಾಲರಿ ಹೆಚ್ಚು ಮಾಡ್ರಿ. ನೀವು ತಿನ್ನೋದಕ್ಕಿಂತ 500 ಕ್ಯಾಲರಿ ಜಾಸ್ತಿ ಊಟ ಮಾಡ್ರಿ. ಶೇಂಗಾ ಮತ್ತು ಹಾಲು ಡೈಲಿ 1 ಬಟ್ಲ ಶೇಂಗಾ 2 ಲೋಟ ಹಾಲು ಕುಡೀರಿ. ವ್ಯಾಯಾಮ ಇದು ಬಹಳ ಬಹಳ ಮುಖ್ಯ. ನೀವು ಸುಮ್ಮನೆ ತಿಂದು ಕೂತ್ರೆ ಪಾಟಿ ಬರ್ತೈತೆ ಹೊರತು ನೀವು ಚಂದ ಕಾಣೋದಿಲ್ಲ. ಅದಕ್ಕೆ ಡೀಪ್ಸ್ ಹೊಡ್ರಿ, ಊಟ ಬಿಸಿ ಹೊಡ್ರಿ, ಜಿಮ್ಮಿಗೆ ಹೋಗ್ರಿ. ಅವಾಗ ಆ ಊಟ ಮಸಲ್ಸ್ ಆಗಿ ಕನ್ವರ್ಟ್ ಆಗ್ತೈತಿ. ನೋಡ್ರಿ ಸ್ನೇಹಿತರ, ಶಾರ್ಟ್ಕಟ್ ಯಾವತ್ತೂ ಡೇಂಜರ್. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹೆಲ್ದಿಯಾಗಿ ದಪ್ಪ ಆಗ್ರಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ.